ಹಲೋ ಫ್ರೆಂಡ್ಸ್, ಇವತ್ತು ಜುಕ್ಕಿ 1903 ASS ಮಿಷಿನ್ದು ಸರ್ವಿಸ್ ಹೆಂಗ್ ಮಾಡೋದು ಅಂತ ನೋಡೋಣ. ಈ ಮಿಷಿನಲ್ಲಿ ಕಂಪ್ಲೇಂಟ್ ಏನಂದರೆ ನೀಡ್ಲ್ ಕಟಿಂಗ್ ಜಾಸ್ತಿ ಆಗ್ತೈತೆ. ಈ ನೀಡ್ಲ್ ಕಟಿಂಗ್ ಆಗೋದು ಏನಕ್ಕೆ ಅಂದರೆ 6 ಮಂತ್ಗೆ ಒಂದು ಟೈಮು ಸರ್ವಿಸ್ ಮಾಡಬೇಕು. ಎನಿ ಟೈಮ್ ರನ್ನಿಂಗಲ್ಲೇ ಇತ್ತು ಅಂದರೆ ಇದ್ರೊಳಗಡೆ ಇರೋ ಗಿರೀಸು, ಆಯಿಲ್, ಲೂಬ್ಲಿಕೇಟು ಎಲ್ಲ ವಾರ್ನೌಟ್ ಆಗ್ಬಿಡುತ್ತೆ, ಫುಲ್ಲು ಒಣಗಿಬಿಟ್ಟಿರ್ತದೆ. ಅದಕ್ಕಾಗಿ ನೀಡ್ಲ್ ಕಟಿಂಗ್ ಬರುತ್ತೆ. ಇದೇ ನಮ್ಮದು ಟಾಪಿಕ್ ಇವತ್ತು. ಮಿಷಿನ್ ನೀಡ್ಲ್ ಕಟಿಂಗ್ ಯಾವ ಥರ ಅವಾಯ್ಡ್ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ನೋಡಿ, ಫಸ್ಟು ನಾನು ವರ್ಕ್ ಲ್ಯಾಂಪು ಸ್ಕ್ರೂವನ್ನು ಬಿಚ್ಕೊಂಡು ಎಲ್ಲ ಪಾರ್ಟ್ಸು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ನಾನು ಬಿಚ್ಕೊಂಡ್ಬಿಡ್ತೀನಿ. ನೀವು ವಿಡಿಯೋಲ್ಲಿ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಬಿಟ್ಟು ಹೋಗಿ, ಮತ್ತು ಚಾನೆಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ ಮಿಷಿನ್ದು ಹಾಕಬೇಕು ಅಂತ ಕಮೆಂಟ್ ಮಾಡಿ. ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಎಂಬ್ರಿ ಪೇಪರ್ ತೋರಿಸಿ ನೋಡಿ. ಇಲ್ಲಿ ಪಿಸರ್ ಇದ್ದಂಗೆ ಐತೆ. ಇದೆಲ್ಲ ಬಂದ್ಬಿಟ್ಟು ಗಿರೀಸು ಒಣಗೋಗಿರೋದು. ಇದನ್ನ ಈ ಪೇಪರ್ ಅಲ್ಲಿ ನೋಡಿ ಉಜ್ಜಿದ್ರೆ ನೋಡಿ ಹೋಗ್ತಾ ಐತೆ. ಈ ತರ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನೋಡಿ ಇಲ್ಲೆಲ್ಲ ಫುಲ್ ಸ್ಮೂತ್ ಆಗಿ, ಇವಾಗ ನೋಡಿ ಫುಲ್ ಸ್ಮೂತ್ ಆಯ್ತು.
ಅದೇ ತರ ನೋಡಿ ಇದ್ರಲ್ಲೂ ಐತೆ, ಅಪ್ ಅಂಡ್ ಡೌನ್ ಐತೆ ಇದ್ರಲ್ಲೂ. ಅದಕ್ಕೆ ಎಲ್ಲೈತಿ ಪೇಪರ್ ನೋಡಿ, ಈ ಸೈಜ್ ತಗೊಂಬಿಡಿ. ಬನ್ನಿ ಇವ್ರೆ, ಈ ಕಡೆ ಬನ್ನಿ. ಒಂದೇ ಈವನ್ ಆಗಿ ಹಾಕ್ಬೇಕು. ಓಕೆ, ಅದಾದ್ಮೇಲೆ MB ಹೊಡೆದಾದ್ಮೇಲೆ ಮತ್ತೆ ಇದನ್ನ ವೈಟ್ ಪೆಟ್ರೋಲ್ ಅಲ್ಲಿ ಕ್ಲೀನ್ ಮಾಡ್ಕೊಬೇಕು. ಯಾಕಂದ್ರೆ M3 ಪಿಸರ್ ಏನಾದಿತ್ತು ಅಂದ್ರೆ ವಾರ್ನೌಟ್ ಆಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ಕ್ಲೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಫಸ್ಟ್ ಹಾಕೊಂಡು ಚೆಕ್ ಮಾಡ್ಕೊಬೇಕು ಏನಾದ್ರೂ ಶೇಕಿಂಗ್ ಐತೆ. ನೋಡಿ, ಇದೊಂದು ಪಾಯಿಂಟ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಸ್ಕ್ರೂ ಐತೆ. ಆ ಸ್ಕ್ರೂ ಮತ್ತೆ ಈ ಬ್ರಾಕೆಟ್ ಹಾಕ್ತಾ ಇದೀನಲ್ಲ, ಇದು ಏನಾದ್ರೂ ಶೇಕ್ ಆಗಿ ಬಂದ್ಬಿಡ್ತು ಅಂದ್ರೆ ಇದಕ್ಕೆ ಏನಾದ್ರೂ ಪ್ಯಾಕಿಂಗ್ ಕೊಡಬೇಕು, ಕವರ್ ಪ್ಯಾಕಿಂಗು. ಈ ಮಿಷಿನಲ್ಲಿ ಏನು ಶೇಕಿಂಗ್ ಇಲ್ಲ, ತುಂಬಾ ಚೆನ್ನಾಗೈತೆ. ಇದಕ್ಕೆ ನಾನು ಏನು ಪ್ಯಾಕಿಂಗ್ ಕೊಡೋದಿಲ್ಲ. ಇವಾಗ ಇದಕ್ಕೆ ಗಿರೀಸು ಆಯಿಲ್ ಅಪ್ಲೈ ಮಾಡಿ ಇವಾಗ ಫಿಟ್ಟಿಂಗ್ದು ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇವಾಗ ಇದೇ ಗಿರೀಸ್ನ ಅಪ್ಲೈ ಮಾಡೋದು ಇವಾಗ ಎಲ್ಲ ಕಡೆ ಅವೈಲೇಬಲ್ ಐತೆ. ಇದನ್ನು ಬಿಟ್ಟು ತುಂಬ ಒಳ್ಳೇದು ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಒರಿಜಿನಲ್ಗಿಂತ ಸೆಕೆಂಡ್ ಕ್ವಾಲಿಟಿ, ಕಮ್ಮಿ ಪ್ರೈಸಲ್ಲೂ ಸಿಗ್ತೈತೆ. ಎಲ್ಲರೂ ಅಫೋರ್ಡಬಲ್ ಆಗಿ ನಾವು ತಗೊಂಡು ಇದನ್ನು ಮಿಷಿನ್ಗೆ ಅಪ್ಲೈ ಮಾಡ್ಕೊಬೋದು. ಚೆನ್ನಾಗಿ ಪರ್ಫಾರ್ಮೆನ್ಸು ಚೆನ್ನಾಗೈತೆ ಇದ್ರದ್ದು. ನೋಡಿ, ಈ ಥರ ತಗೊಂಡು ಎಲ್ಲೆಲ್ಲಿ ಪಾರ್ಟ್ಸು ಮೂಮೆಂಟ್ ಆಗುತ್ತೋ ಅಲ್ಲೆಲ್ಲ ನಾವು ಈ ಗಿರೀಸ್ನ ಅಪ್ಲೈ ಮಾಡಿದ್ರೆ ಪಾರ್ಟ್ಸಿಗೆ ಫ್ರಿಕ್ಷನ್ ಆಗೋದಿಲ್ಲ. ಅಮುಕ್ಬಿಟ್ಟು ಅದು ವರ್ಕ್ ಲ್ಯಾಂಪ್ ಫುಲ್ ಅಮುಕ್ಬಿಟ್ಟು ರನ್ನಿಂಗ್ ಆಗುತ್ತಲ್ಲ, ಈ ಥರ ಮಾಡೋದ್ರಿಂದ ರನ್ನಿಂಗ್ ಮೂಮೆಂಟು ಫುಲ್ ಫ್ರೀಯಾಗಿರ್ತದೆ. ಆವಾಗ ನಮಗೆ ನೀಡ್ಲ್ ಕಟ್ ಆಗೋದು, ಬಟನ್ ತಿರುಗೋದು ಅವಾಯ್ಡ್ ಆಗುತ್ತೆ. ಕೆಲವೊಂದು ಟೈಮು ಬಟನ್ ಕಟ್ಟಿಂಗ್ ಅಂತ ನಾವು ಎಷ್ಟೇ ರಿಪೇರಿ ಮಾಡಿದ್ರೂ ನೀಡ್ಲ್ ಕಟ್ಟಿಂಗ್ ಅವಾಯ್ಡ್ ಆಗೋದಿಲ್ಲ. ಆವಾಗ ಬೋರ್ಡ್ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ಬೋರ್ಡ್ ಅವ್ರನ್ನ ಕರೆಸಲೇಬೇಕು. ಆ ಬೋರ್ಡ್ ಅವ್ರು ಕರ್ಸೋಕ್ಕಿಂತ ಮುಂಚೆ ಈ ಸರ್ವಿಸ್ ಮಾಡಿ ನೋಡಿ, ಅವಾಯ್ಡ್ ಆಗುತ್ತೆ. 90% ಅವಾಯ್ಡ್ ಆಗುತ್ತೆ. ನಾನು ಮಾಡಿದ್ದೀನಿ. ಅದರಲ್ಲಿ ಬೋರ್ಡ್ ಕಂಪ್ಲೇಂಟೇ ಇತ್ತು ಅಂದರೆ ಅವ್ರನ್ನೇ ಕರೆಸ್ಬೇಕು. ಆದರೆ ನಾವು ಈ ಥರ ಗಿರೀಸಿಂಗ್ ಮಾಡಲೇಬೇಕು. 6 ತಿಂಗ್ಳಿಗೆ ಒಂದು ಟೈಮು, 6 ಮಂತ್ಗೆ ಒಂದು ಟೈಮು ಈ ಸರ್ವಿಸ್ ಮಾಡಿದ್ರೆ ಮಿಷಿನ್ ಲೈಫ್ ಚೆನ್ನಾಗಿರುತ್ತೆ. ಮಿಷಿನ್ ಲೈಫು ಚೆನ್ನಾಗಿರುತ್ತೆ. ನಾವು ಈ ಥರ ನಾವು ಮಿಷಿನ್ ಮೇಂಟೆನೆನ್ಸ್ ಮಾಡಲೇಬೇಕು. ನೋಡಿ, ಈ ಸ್ಲಾಟ್ ನೋಡ್ಕೊಳ್ಳಿ. ಇವಾಗ ನೋಡಿ, ಈ ಗೋಲಿ ಹಾಕ್ತಾ ಇದ್ದೀನಿ ನಾನು. ಇದು ಫ್ರಂಟ್ ಸೈಡಲ್ಲಿ ಬರಬೇಕು. ನೋಡಿ, ಆ ಥರ ಫ್ರಂಟ್ ಸೈಡಲ್ಲಿ ಬಂದು ನೋಡಿ, ಇದು ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗ್ಬಿಡುತ್ತೆ. ಮತ್ತು ನೋಡಿ, 3 mm ಯಾಲಂಕಿ, ಯಾಲಂಕಿ ತಗೊಂಡು ಈ ಥರ ಟೈಟ್ ಮಾಡ್ಕೊಬೇಕು. ನೋಡಿ, 3 mm ಯಾಲಕ್ಕಿಯಲ್ಲಿ ಫುಲ್ ಟೈಟ್ ಮಾಡ್ಕೊಂಬಿಡಿ. ಫುಲ್ ಟೈಟ್ ಮಾಡ್ಕೊಂಬಿಟ್ಮೇಲೆ ಸ್ವಲ್ಪ ಈ ಕಡೆನೂ ಗಿರೀಸ್ ಅಪ್ಲೈ ಮಾಡ್ಬಿಡಿ. ಫುಲ್ ಗಿರೀಸ್ ಅಪ್ಲೈ ಮಾಡಿದ್ರೆ ಅದು ಡ್ರೈ ಆಗ್ದಂಗೆ ರನ್ನಿಂಗ್ ಆಗ್ತಾ ಇರ್ತದೆ. ನೋಡಿ, ಅದಾದಮೇಲೆ ಫೀಡ್ ಮೋಟ್ರು, ಆ ಫೀಡ್ ಮೋಟ್ರು ಟೀತ್ಗೂ ನಾವು ಈ ಗಿರೀಸ್ನ ಅಪ್ಲೈ ಮಾಡಬೇಕು. ಈ ಥರ ಲೆಫ್ಟು ರೈಟು ನಾವು ಮೂವ್ಮೆಂಟ್ ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ ಅದು. ನೆಕ್ಸ್ಟ್ ಫೀಡ್ ಮೋಟ್ರಿಗೆ ಬರೋಣ. ರೈಟ್ ಸೈಡ್ ಇರೋದು ಇದಕ್ಕೆ ಬಂದ್ಬಿಟ್ಟು ಫಸ್ಟು ಮಿಷಿನ್ ಆಯಿಲ್ ಹಾಕಿ ಅಪ್ಲೈ ಮಾಡಿಕೊಂಡ್ರೆ ಅದರೊಳಗೆ ಡಸ್ಟ್ ಪಾರ್ಟಿಕಲ್ ಏನೇ ಇದ್ರೂ ಆಚೆ ಬಂದ್ಬಿಡುತ್ತೆ. ಅದಾದಮೇಲೆ ನಾವು ಗಿರೀಸ್ನೂ ಅಪ್ಲೈ ಮಾಡೋಣ.
ಈ ಪ್ಲೇಟ್ನ ಹಾಕೋಕ್ಕಿಂತ ಮುಂಚೆ ನೋಡಿ ಈ ಜಗದಲ್ಲಿ ಗಿರೀಸ್ನ ಅಪ್ಲೈ ಮಾಡಬೇಕು. ನೋಡಿ ಈ ಜಗದಲ್ಲಿ ಗಿರೀಸ್ ಅಪ್ಲೈ ಮಾಡಿ ನಾವು ಇದನ್ನ ಫಿಟ್ಟಿಂಗ್ ಮಾಡ್ಕೊಬೇಕು. ನೋಡಿ ನೀಡಲ್ ಬಾರ್ ಬ್ರಾಕೆಟ್ಗೂ ನಾವು ಈ ಗಿರೀಸ್ನ ಅಪ್ಲೈ ಮಾಡಬೇಕು. ನೋಡಿ ಫಸ್ಟ್ ಎಷ್ಟು ಡಸ್ಟ್ ಇತ್ತು ನಾವು ಕ್ಲೀನ್ ಮಾಡಿದ್ಮೇಲೆ ಫುಲ್ ನೀಟಾಗಿ ಕ್ಲೀನ್ ಆಗೈತೆ. ಇವಾಗ ಎಲ್ಲ ಗ್ರೀಸ್ ಅಪ್ಲೈ ಆಗೋಯ್ತು. ಇವಾಗ ಬಂದ್ಬಿಟ್ಟು ನೀಡಲ್ ಪ್ಲೇಟ್ನ ಫಿಟ್ ಮಾಡ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ನೋಡಿ ಇವಾಗ ವರ್ಕ್ ಲ್ಯಾಂಪ್ ಫಿಟ್ ಮಾಡ್ತಾ ಇದ್ದೀನಿ. ಫೈವ್ mm ಯಾಲಂಕಿ ಸ್ಕ್ರೂ ಇದನ್ನ ಟೈಟ್ ಮಾಡ್ಕೊಬೇಕು. ಫುಲ್ ಟೈಟ್ ಮಾಡ್ಕೊಂಬಿಡಿ. ಇದು ಸ್ವಲ್ಪನೂ ಶೇಕ್ ಆಗದಿರಂಗೆ ಫುಲ್ ಟೈಟ್ ಮಾಡ್ಕೊಂಬಿಡಿ. ನೋಡಿ ಇದಕ್ಕೂ ಗಿರೀಸ್ ಅಪ್ಲೈ ಮಾಡ್ಕೊತೀನಿ. ಇದನ್ನು ಅಪ್ ಡೌನು ವರ್ಕ್ ಆಗ್ತಾ ಇರ್ತದೆ. ನಾನು ನೋಡಿ ಇದು ಡೆನಿಮ್ ಹೊಡಿಯೋದಕ್ಕೋಸ್ಕರ ಸಿಂಗಲ್ ನೀಡ್ಲ್ ಪ್ರೆಷರ್ ಬಾರ್ ಸ್ಪ್ರಿಂಗನ್ನು ತೊಗೊಂಡಿದ್ದೀನಿ ಹಾರ್ಡ್ ಮಾಡೋಕ್ಕೆ, ಸ್ವಲ್ಪ ಪ್ರೆಸ್ಸಿಂಗ್ ಚೆನ್ನಾಗಾಗಲಿ ಅಂತ. ಇದಕ್ಕೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತು ನಾನು ಕಟ್ ಮಾಡ್ಕೊಂಬಿಡ್ತೀನಿ. ಆ ಸೈಜಿಗೆ ಕಟ್ ಮಾಡ್ಕೊಂಬಿಟ್ಟು ರಾಡ್ ಹಾಕ್ಬಿಟ್ಟು ಒಂದು ಟೈಮ್ ಚೆಕ್ ಮಾಡ್ಕೊಂಬಿಡೋಣ. ನೋಡಿ ಫಿಟ್ಟಿಂಗ್ ಆಗೋಯ್ತು. ಇವಾಗ ರನ್ ಮಾಡಿ ಕೂಡ ಒಂದು ಟೈಮ್ ನೋಡ್ಕೊಂಡ್ಬಿಡ್ತೀನಿ, ಕ್ಲೀನಾಗಿ ವರ್ಕ್ ಆಗ್ತೈತೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೋಡಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದ್ರ ಬ್ಯಾಕ್ ಸೈಡ್ ಮೋಟ್ರು, ಇದು ಕೂಡ ಒಂದು ಫೀಡ್ ಮೋಟ್ರು. ಇದು ಬಂದ್ಬಿಟ್ಟು ಟ್ರಿಮ್ಮಿಂಗು ಮತ್ತು ವರ್ಕ್ ಲ್ಯಾಂಪು ಮೇಲೆ ಕೆಳಗಡೆ ಮಾಡೋದು ಟ್ರಿಮ್ಮಿಂಗ್ ಆಪ್ಷನ್ನು ಇದರಿಂದನೇ ಆಗೋದು. ಇದರಲ್ಲಿ ಒಂದೇ ಕ್ಯಾಮಲ್ಲಿ ಎರಡು ಕೆಲಸ ಮಾಡುತ್ತೆ, ಒಂದು ವರ್ಕ್ ಲ್ಯಾಂಪ್ ಮೇಲೆ ಕೆಳಗಡೆ ಮಾಡೋದು, ಒಂದು ಟ್ರಿಮ್ಮಿಂಗ್ ಆಗೋದು. ಇದಕ್ಕೂ ಗಿರೀಸ್ ಅಪ್ ನಾವು ಇಲ್ಲಿ ಕೂಡ ನಾವು ಮಾಡಬೇಕು, ಇದು ಕೂಡ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದ್ಬಿಡೋಣ ನಾವು. ಇವಾಗ ನೋಡಿ ಟ್ರಿಮ್ಮರ್ ಮೂವ್ಮೆಂಟ್ ಲಿವರ್ ಫಿಟ್ ಮಾಡ್ತಾ ಇದ್ದೀನಿ. ಟ್ರಿಮ್ಮರ್ ಲಿವರ್ ಫಿಟ್ ಮಾಡ್ತಾ ಇದ್ದೀನಿ. ನೋಡಿ ಇದಕ್ಕೂ ಗ್ರೀಸ್ ಅಪ್ ಮಾಡಿದ್ದೀನಿ. ನೋಡಿ ನನ್ನ ಟೈಮಿಗೂ ನಾನು ಈ ಥರ ಮಾಡ್ತೀನಿ. ನೋಡಿ ಇಲ್ಲಿ ಫ್ರಂಟು ಮತ್ತು ಬ್ಯಾಕು ಎರಡೂ ಕಡೆನೂ ಸೇಮ್ ಇರಬೇಕು. ಫ್ರಂಟು ಮತ್ತು ಬ್ಯಾಕ್ ಕ್ಲೀನಾಗಿ ಕಾಣಿಸ್ತೈತಾ? ಫ್ರಂಟು ಮತ್ತು ಬ್ಯಾಕ್.
ಅದು ಹೊಡೆದ್ಬಿಟ್ಟು ಸ್ಟಾಪ್ ಮಾಡಿ, ಇಲ್ಲಿ ಮಾತಾಡ್ಬೇಕು. ಹಾ, ಹೆಂಗ್ರಿ ಐತಿ ಇವಾಗ? ಚೆನ್ನಾಗಿದೆ. ಚೆನ್ನಾಗೈತಾ? ಹಾ. ಹಾ, ಓಕೆ. ಅಭಿಕರ